ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಪ್ರೋಟೀನ್ ಲಾಡು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಡಲೆ ಬೀಜನ ಹುರಿದುಕೊಂಡು ಸಿಪ್ಪೆನ ಬಿಡಿಸ್ಬಿಟ್ಟು ಇಡಿ. ನಾನಿಲ್ಲಿ ತೋರಿಸ್ತಾ ಇರೋ ಲೋಟದಲ್ಲಿ 4 ಲೋಟ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ 1.5 ಲೋಟ ಬೆಲ್ಲ ತಗೋಬೇಕು. ಇದೇ ಲೋಟ ನೋಡಿ. ನಿಮ್ಮ ಮನೇಲಿ ನೀವು ಯಾವ ಥರ ಅಳತೆ ಮಾಡ್ತೀರಾ 4 ಲೋಟಕ್ಕೆ 1.5 ಲೋಟ ಬೆಲ್ಲನ ಸೇರಿಸಿ ಸ್ವೀಟು ಕರೆಕ್ಟಾಗಿ ಆಗುತ್ತೆ. ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು 50 ಗ್ರಾಮಷ್ಟು ಬಾದಾಮಿ, ಒಂದು 50 ಗ್ರಾಮಷ್ಟು ಗೋಡಂಬಿ, ಒಂದು 50 ಗ್ರಾಮಷ್ಟು ಒಣ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪೌಡ್ರು. ನಮ್ಮ ಸೈಡು ಆಳ್ವಿ ಅಂತಾರೆ, ಅದಕ್ಕೆ ಸ್ವಲ್ಪ ಆಳ್ವಿ, ಆಮೇಲೆ ಸರಾಳಿ ಅಂಟು ಅಂತ ಹೇಳ್ತೀನಿ. ಸರಾಳಿ ಅಂಟು ಈ ಕಡೆ ಗೂಂದ್ ಅಂತ ಹೇಳ್ತಾರೆ. ಒಂದು 100 ಗ್ರಾಮಷ್ಟು ಉತ್ತುತ್ತಿನ ಬೀಜ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಳ್ಳೋಣ. ಅದರಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡೋಣ. ಹೇಗಂತಂದರೆ ಸೀದೋಗಬಾರ್ದು, ಸುಮ್ಮನೆ ಫ್ರೈ ಆಗಿರಬೇಕು. ಫ್ರೈ ಮಾಡಿ ನಾವು ಮಿಕ್ಸ್ ಮಾಡೋದ್ರಿಂದ ಅದ್ರ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಮತ್ತು ಗೋಡಂಬಿ ಬಾದಾಮಿ ಹಾಕ್ಬಿಟ್ಟು ಈ ಥರ ಲಾಡು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಬ್ರೈನ್ ತುಂಬ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಮಾಡಬೇಕು ಅಂದರೆ ಕಬ್ಬಿಣದ ಅಂಶ ಮನುಷ್ಯನ ಬಾಡಿಲಿ ಕಡಿಮೆ ಆಗಿರುತ್ತಲ್ವ. ಕಬ್ಬಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಅದರ ಬೆನಿಫಿಟ್ ಸಿಗುತ್ತೆ. ಅದಕ್ಕೆ ಜಾಸ್ತಿ ಎಲ್ಲರೂ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡೋದು. ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಮೇಲೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದನ್ನು ಕಡಲೆ ಬೀಜಕ್ಕೆ ಸೇರಿಸ್ಕೊಳ್ಳಿ. ನಂತರ ಬಾಣಲೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಯಾಕಂತ ನಾನಿವಾಗ ನಿಮಗೆ ಹೇಳ್ಕೊಡ್ತೀನಿ. ತುಪ್ಪ ಚೆನ್ನಾಗಿ ಕರಗಿ, ಇವಾಗ ಬಜ್ಜಿ ಮಾಡಬೇಕಾದ್ರೆ ನಾವು ಎಣ್ಣೆನ ಹೇಗೆ ಕಾಯಿಸ್ತೀವಿ ನೋಡಿ, ಆ ಥರ ತುಪ್ಪ ಚೆನ್ನಾಗಿ ಕಾಯಬೇಕು. ಎಷ್ಟು ಚೆನ್ನಾಗಿ ಕಾಯುತ್ತೆ ಅಷ್ಟು ಒಳ್ಳೆಯದು. ಮೊದಲಿಗೆ ಸ್ವಲ್ಪ ಲೋ ಆಗಿಡಿ ಫ್ಲೇಮ್ನ, ನಂತರ ಸ್ವಲ್ಪ ಜೋರು ಮಾಡಿ. ಜಾಸ್ತಿ ಮಾಡಿದ್ಮೇಲೆ ಈ ಗೂಂದ್ ಅಂತ ಹೇಳೋದ್ನಲ್ಲ, ಸರಾಳಿ ಅಂಟು, ಅದಕ್ಕೆ ಹಾಕಿ ಈ ಥರ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡ್ಮೇಲೆ ಅದು ಒಳ್ಳೆ ಅರಳುತ್ತೆ ಹೂವಿನ ಥರ. ನೋಡಿ, ಈ ಥರ ಅರಳಬೇಕು ಅಂದರೆ ಇದು ಆಗಿದೆ ಅಂತ ಅರ್ಥ. ಇದು ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ ನಮ್ಮ ಹೆಲ್ತ್ಗೆ. ನಮ್ಮ ಸೈಡು ಡಿಲೆವರಿ ಆದಾಗ, ಆಮೇಲೆ ಮತ್ತು ಹೆಣ್ಮಕ್ಳು ಮ್ಯಾಚ್ಯೂರ್ಡ್ ಆದಾಗ ಇದರಿಂದ ಲಾಡು ಮಾಡಿ, ಕೊಬ್ಬರಿಲಿ ಲಾಡು ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಹಾಗೆಯೇ ನಿಮ್ಮ ಎಷ್ಟು ತೋರಿಸಿದ್ನಲ್ಲ ಎಲ್ಲನೂ ತುಪ್ಪದಲ್ಲಿನೇ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು. ತುಪ್ಪದಲ್ಲಿ ಮಾಡೋದ್ರಿಂದ ಅದರದೊಂದು ರುಚಿ ಚೆನ್ನಾಗಿ ಸಿಗುತ್ತೆ. ಬಾಯಲ್ಲಿ ಆಡಿಸ್ಬೇಕಾದ್ರೆ ಅದೊಂಥರ ಕುರು ಕುರು ಅಂತ ಟೇಸ್ಟ್ ಬರುತ್ತೆ ನಿಮಗೆ. ಇದೇ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ನಂತರ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಆಳ್ವಿ ಅಂತ ಹೇಳಿದ್ನಲ್ಲ ನಾನು, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಫುಲ್ ಲೋ ಅಲ್ಲಿ ಇಟ್ಬಿಟ್ಟು 1-2 ಸರಿ ಈ ಥರ ಕೈ ಆಡಿಸ್ಬೇಕು. ಕೈ ಆಡಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ. ಇದು ಜಾಸ್ತಿ ಹೊತ್ತು ಗ್ಯಾಸ್ನ ಆನ್ ಮಾಡಿಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ರೆ ಸಾಕು. ಬಿಸಿ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ 2 ನಿಮಿಷ ಗ್ಯಾಸ್ ಫ್ಲೇಮ್ನ ಲೋವಲ್ಲಿ ಇಟ್ಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡಿ. ಆಗಿದೆ ಈಗಿದು. ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಡಿ. ಇವಾಗ ಫಸ್ಟು ಮಿಕ್ಸಿ ಜಾರ್ಗೆ ಉತ್ತುತ್ತಿನ ಪೌಡ್ರ್ ಮಾಡ್ಕೋಬೇಕು. ಅದು ತುಂಬ ರಫ್ ಆಗಿರುತ್ತೆ ನೋಡಿ. ಪೌಡ್ರ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಪೌಡ್ರ್ ಮಾಡಿರೋ ಮಿಶ್ರಣನ ಕಡಲೆ ಬೀಜಲ್ಲಿ ಗೋಡಂಬಿ ಬಾದಾಮಿ ಹಾಕಿದ್ದೀವಲ್ಲ ಅದರಲ್ಲಿ ಮಿಶ್ರಣ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆ ತಗೊಂಡು ಎಲ್ಲನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಕಡಲೆ ಬೀಜ, ಗೋಡಂಬಿ, ಬಾದಾಮಿ, ಉತ್ತುತ್ತಿ, ನಿಮಗೆ ಬೇಕಂದರೆ ಇದಕ್ಕೆ ಒಣ ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು. ಮತ್ತು ಬೆಲ್ಲ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕನಾಗೆ ಹಾಕಿ. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಬೆಲ್ಲನೂ ಹಾಕ್ಬೋದು. ನೋಡಿ, ಈ ಥರ ಕೈಯಿಂದನೇ ಮಿಕ್ಸ್ ಮಾಡಬೇಕು. ಸ್ಪೂನಿಂದ ಮಾಡಿದ್ರೆ ಅದರಲ್ಲಿ ನೀಟಾಗಿ ಮಿಕ್ಸ್ ಆಗಲ್ಲ.
ಕೈಯಿಂದ ಈ ಥರ ಮಿಕ್ಸ್ ಮಾಡೋದ್ರಿಂದ ಒಂದೇ ಸಮನಾಗಿ ಸ್ವೀಟ್ ಪ್ರಮಾಣ ಬರುತ್ತೆ ಅಂತ ಅರ್ಥ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಎರಡೆರಡು ಹಿಡಿಯಷ್ಟು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ನೋಡಿ, ಈ ಥರ ತರಿ ತರಿಯಾಗಿರಬೇಕು, ತುಂಬ ನೈಸಾಗಿ ಮಿಕ್ಸಿ ಹಾಕಬೇಡಿ. ನೋಡಿ, ಈ ಥರ ಆಗಬೇಕು ಎಲ್ಲ. ಈ ಥರ ಆದಮೇಲೆ ಆವಾಗಲೇ ಏನೇ ನಾವು ಸರಾಳಿ ಅಂಟು ಅಂತ ಹೇಳಿದ್ವಲ್ಲ, ಗೂಂದ್, ಅದಕ್ಕೆ ಹಾಕಬೇಕು. ನೆಕ್ಸ್ಟು ಇದಕ್ಕೆ ಒಣದ್ರಾಕ್ಷಿನ ಹಾಕಬೇಕು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅದಕ್ಕೇನು ಪ್ರಮಾಣ ಇಲ್ಲ. ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಲಾಸ್ಟಿಗೆ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕಿ. ಎಲ್ಲ ಹಾಕಿದ್ಮೇಲೆ ಆಳ್ವಿ ಅಂತ ಹೇಳಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿಬಿಡಿ. ಸ್ವಲ್ಪ ಲೈಟಾಗಿ ಅದು ಫ್ರೈ ಆದರೆ ಸಾಕು. ಸೊ ಇವಾಗ ಎಲ್ಲನೂ ದೊಡ್ಡ ಬಾಣಲಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಇದನ್ನು ಲಾಡು ಮಾಡಿ. ನೋಡಿ, ರುಚಿಕರವಾದಂಥ ಆರೋಗ್ಯವಾದಂಥ ಪ್ರೋಟೀನ್ ಲಾಡು ರೆಡಿಯಾಗಿದೆ. ಒಂದು ಸಾರಿ ಮಾಡಿ ನೋಡಿ. ಮಕ್ಕಳಿಗೆ ಕೊಡಿ, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು ಎಲ್ಲರೂ ತಿನ್ಬೋದು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.